ಕೃಷ್ಣ ಪ್ರಾಣಸಖಿನ ಅದು ಏನು ಸಾಂಗ್ ಅದು? ನೀನ ಕಣ್ಣೋಲೆ ಇಲ್ಲೇ ಮಾಡ್ರ ಶೂಟಿಂಗು? ಇಲ್ಲೇ ಸಂಜಿತ್ತು ವಾಂತಿ ಗಿರಾಕಿ ಯಾವಾಗ ಅವ್ರಿಗೆ ಕಾರ್ ಓಡಿಸ್ಬೇಕಾದ್ರೆ, ಕಾರಲ್ಲಿ ಹೋಗ್ಬೇಕಾದ್ರೆ ಮೊಬೈಲ್ ನೋಡಿದೆ, ಗಾಡೀಲಿ ಹೋಗ್ಬೇಕಾದ್ರೆ ಮೊಬೈಲ್ ನೋಡಿದೆ ವಾಮಿಟ್ ಬರುತ್ತೆ. ಗ್ರಿಲ್ಡ್ ಶ್ರಿಂಪ್, ಗ್ರಿಲ್ಡ್ ಸ್ಕ್ವಿಡ್, ಫಿಶ್, ಚಿಕನ್, ಇದಿಷ್ಟು ಯಾರು ಕುಡಿಯೋದೀಗ? ಕಾಮೆಂಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ವಿಯತ್ನಾಮಲ್ಲಿ 2ನೇ ದಿನ ನಾವು ನಮ್ಮ ಕ್ಯಾಬಿನಲ್ಲಿ ಬಾನಾ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಏನು ಸಂಜಿತು? ಬಾನಾ ಹಿಲ್ಸ್ ನಮ್ಮ ಹೋಟೆಲಿಂದ ಒಂದು 45ರಿಂದ 50 ನಿಮಿಷ ಜರ್ನಿ. ಇದು ದೂರ, ಒಂದು ದೊಡ್ಡದಾದ ಬೆಟ್ಟ, ಸೂಪರ್ ಜಾಗ ಮಾತ್ರ. ಅಲ್ಲಿಗೆ ಹೋದರೆ ಎಷ್ಟು ಅವರ್ ಸ್ಪೆಂಡ್ ಮಾಡ್ಬೋದು ಹೇಳಿ? ಒಂದು ಅಂದಾಜು ಕಮೆಂಟ್ ಮಾಡಿ, ಟಕ 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 ಅಂತ ಕಮೆಂಟ್ ಮಾಡಿ. ಎಷ್ಟು ಅವರ್ ಸ್ಪೆಂಡ್ ಮಾಡ್ತೀರಾ ನೀವು ಒಂದು ಜಾಗಕ್ಕೆ ಹೋದರೆ? ಬೆಟ್ಟದ ಜಾಗ ಇಲ್ಲಿ ಅಲ್ಲೋಗಿ ಏನೇನು ನೋಡ್ಬೋದು ಅಂತ ಬೆಟ್ಟದ ಮೇಲೆ ಕಮೆಂಟ್ ಮಾಡಿದ್ರಾ? ಬೆಂಗಳೂರಿಂದ ನಂದಿ ಬೆಟ್ಟ ಹೋದಂಗೆ. ಹಾಂ, ಬೆಂಗಳೂರಿಂದ ನಂದಿ ಬೆಟ್ಟಕ್ಕೆ ಹೋದಂಗೆ. ಸೊ ನಂದಿ ಬೆಟ್ಟಕ್ಕೆ ಹೋದರೆ ಎಷ್ಟು ಅವರ್ ನೀವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಕಮೆಂಟ್ ಮಾಡಿ. ಇಲ್ಲೂ ಅಂದಾಜು ಮೇಲೆ ಆಯಿತಾ? ಇಲ್ಲಿ ನಮ್ಮ ಇವರು ಡ್ರೈವರ್ ಹೇಳಿದ್ದು ನಿನ್ನೆ ಎಷ್ಟು ಅವರ್ ಗೊತ್ತಾ? ಹೋದರೆ 2 ಅವರ್ ಬಂದುಬಿಡ್ತೀವಿ ಅಂತ ಹೋಗ್ತಾರಂತೆ ಟೂರಿಸ್ಟ್ಗಳು. 6 ಅವರ್, 7 ಅವರ್, 8 ಅವರ್ ಆದರೂ ಬರಲ್ವಂತೆ. ಅಷ್ಟು ಜಾಗ, ಅಷ್ಟು ಚೆನ್ನಾಗಿರೋ ಜಾಗ, ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿದೆಯಂತೆ. ಸೊ ನೋಡೋಣ. ನಾವು 2 ಗಂಟೆ 3 ಗಂಟೆಗೆಲ್ಲ ವಾಪಸ್ ಬರ್ತೀವಿ ಅಂತ ನಾವು ಹೇಳಿದ್ದೀವಿ. ಅವ್ನು ಹೇಳ್ದ ಸಾಧ್ಯನೇ ಇಲ್ಲ ಸರ್, ನೀವು ಹಂಗೆ ಹೇಳ್ಬಿಟ್ಟು ಹೋಗ್ತೀರಾ, ಲೇಟ್ ಆಗೋತೀರಾ ಅಂತ ನಮಗೆ ಚಾಲೆಂಜ್ ಮಾಡಿದ್ದಾನೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಥರ ಇದೆ, ಆಮೇಲೆ ಕೇಬಲ್ ಕಾರ್ ಇದೆ. ಆ ಕೇಬಲ್ ಕಾರಲ್ಲಿ ಹೋಗ್ತಾ ಇದ್ದರೆ ಸೂಪರ್ ವ್ಯೂ ಮಾತ್ರ ಆ ಕಡೆ ಸುತ್ತಮುತ್ತ. ಮತ್ತು ಆ ಬ್ರಿಡ್ಜು, ಒಂದು ಬ್ರಿಡ್ಜ್ ಇದೆ, ಕೈ ಹಿಂಗೆ ಇಟ್ಕೊಂಡು ಒಂದು ಬ್ರಿಡ್ಜ್ ಬರೋದು ಗೊತ್ತಾ? ಎಲ್ಲ ಫಿಲಮಲ್ಲೂ ಶೂಟಿಂಗು ಎಲ್ಲ ನಡೆಯೋ ಜಾಗ ಅದೇನೆ. ರೊಮ್ಯಾಂಟಿಕ್ ಸಾಂಗ್ಸ್, ಲವ್ ಸಾಂಗ್ಸ್ ಎಲ್ಲ ನಡೀತದೆ ನಮ್ಮದು. ಸೊ ಆ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ, ಏನೇನು ಎಂಟ್ರಿ ಫೀಸ್ ಏನು ಅಂತೆಲ್ಲ ಡೀಟೇಲಾಗಿ ಕೊಡ್ತೀವಿ. ಈಗ ಬನ್ನಿ, ನಮ್ಮ ಜೊತೆ ಇದ್ದಾರೆ ಸಂಜಿತ್ ಸಪಾಳ್ಯ, ಪ್ರದೀಪ್, ಆಮೇಲೆ ಇಲ್ಲಿ ಹರ್ಷವರ್ಧನ್ ಅವರು ಮುಂದೆ ಕೂತಿದ್ದಾರೆ. ಮತ್ತೆ ನಮ್ಮ ಡ್ರೈವರ್ ಅವ್ರು ಕೂತಿದ್ದಾರೆ. ಅವ್ರನ್ನ ಬುಕ್ ಮಾಡ್ಕೊಂಬಿಟ್ಟಿದ್ದೀವಿ. ಡೈಲಿ 6 ಅವರು ನಮ್ಮ ಜೊತೆ ಇರ್ತಾರೆ. ಇಲ್ಲಿ ಸಿಟಿಯಲ್ಲಿ ಓಡಾಡೋಕ್ಕೆ 6 ಅವರ್ಸ್ಗೆ 7 ಲಕ್ಷ ರೂಪಾಯಿ. ಇವಾಗ ಆಚೆ ಹೋಗ್ತಾರೆ, ದೂರ ಹೋಗ್ತಾ ಇರೋದ್ರಿಂದ 12 ಅವರ್ಗೆ 9 ಲಕ್ಷ ರೂಪಾಯಿ ಕೊಡ್ತಾ ಇದೀವಿ ಅವ್ರಿಗೆ. ಸೊ ಬನ್ನಿ ಜರ್ನಿಗೆ. ಬಂದ್ವಿ ನಮ್ಮ ಜಾಗಕ್ಕೆ. ಇಲ್ಲಿ ಪಾರ್ಕಿಂಗ್ ಹತ್ರ ನಮ್ಮನ್ನು ನಿಲ್ಲಿಸಿದ್ದಾರೆ ಹುಯಿ. ನಮ್ಮ ಡ್ರೈವರ್ ನಂಬರು ಹುಯಿ. ಸೊ ಇವಾಗ Bana Hill first, we go to the main gate. Main gate. At the evening, we are meet here for combat. Okay, bus I will waiting near here. Alright. ಬಸ್ಸಲ್ಲಿ ಹೋಗೋದಂತ ಹೇಗೆ ಗೇಟ್ ತನಕ, ಹಾಂ. ಮತ್ತೆ ಬಸ್ಸಲ್ಲಿ ಬರ್ಬೇಕಂತ ಏನು ಪಿಕ್ ಮಾಡ್ತಾರಂತೆ. ಮತ್ತೆ ಇಲ್ಲಿ ಇಲ್ಲಿಂದ ಬಸ್ ತೊಗೊಂಡು ಹೋಗ್ತಾ? ಅದೇ ಬಾನ ಇಲ್ಲಿಂದ ಬಸ್ ಬರುತ್ತೆ. ಓಕೆ. ಸೊ ಇಲ್ಲಿ ಬಂದು ಡ್ರಾಪ್ ಮಾಡ್ತಾರೆ, ಅಲ್ಲಿ ನಿಂತ್ಕೊಬೇಕು. ಬಸ್ ಬರೋದೇನೋ ಬಸ್ಗಳು, ಬಸ್ಸವರು ಪಿಕಪ್ ಮಾಡಿ ಮೇಲೆ ಕರ್ಕೊಂಡೋಗಿ ಕರ್ಕೊಂಬಂದು ವಾಪಸ್ ಬಿಡ್ತಾರೆ. ಓಕೆ. ಸೊ ಟಿಕೆಟ್ ಅವರೇ ಕೊಡಿಸ್ತಾನೆ ಇವಾಗ ನಮಗೆ. ಸೊ ಈ ಬಸ್ಸಲ್ಲಿ ತಂದು ಬಿಡ್ತಾರೆ. ಬಸ್ಸು ಬಂದು ಫ್ರೀ ಬರ್ತಾ ಇರುತ್ತೆ, ಹತ್ಕೊಂಡು ಬರ್ತಾ ಇರೋದು. ಸೊ ಈಗ ಟಿಕೆಟ್ ಕೌಂಟರ್ಗೆ ಹೋಗಿ ಟಿಕೆಟ್ ತೊಗೊಬೇಕು. ಸೊ ಬಾನಾ ಹಿಲ್ಸ್ ಸನ್ ವರ್ಲ್ಡ್ ಟಿಕೆಟ್ನ ಪರ್ಚೇಸ್ ಮಾಡಿದ್ದಾಯಿತು. ಸನ್ ವರ್ಲ್ಡ್ ಟಿಕೆಟು 4 ಟಿಕೆಟ್ ಪರ್ಚೇಸ್ ಮಾಡಿದ್ವಿ. 4 ಟಿಕೆಟ್ ಬಂದುಬಿಟ್ಟು ನಮ್ಮ ಕಾಸಲ್ಲಿ ಒಂದೊಂದು ಟಿಕೆಟ್ 4,500 ರೂಪಾಯಿ ಬಿತ್ತು. ಸೊ 4,500 ರೂಪಾಯಿ ಬೀಳುತ್ತೆ. ಅವ್ರ ಲೆಕ್ಕದಲ್ಲಿ ಒಂದು ಟಿಕೆಟ್ಗೆ ಎಷ್ಟು? 1.25 ಕೋಟಿ, 12.5 ಲಕ್ಷ ಡಾಂಗ್, ವಿಯತ್ನಾಮೀಸ್ ಡಾಂಗ್. ಸೊ ಒಂದು 4,500 ರೂಪಾಯಿ ಬೀಳುತ್ತೆ. ನಾವು ಕಾರ್ಡ್ ಉಜ್ಜಿದ್ರೆ 3% ಎಕ್ಸ್ಟ್ರಾ ತೊಗೊತಾರೆ. ಇದು ಇಲ್ಲೊಂದು ಟಿಕೆಟು ಬೂತ್ ಥರ ಎಲ್ಲ ಇರೋಲ್ಲ, ಇದು ಒಂಥರ ಆಫೀಸ್ ಥರ ಇದೆ ದೊಡ್ಡದು. ಅದು ಏಜೆನ್ಸಿ ರನ್ ಮಾಡೋ ಟಿಕೆಟ್ ಏರಿಯಾ ಅನಿಸುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಒಳಗಡೆ ಒಬ್ಬೊಬ್ಬ ಬಂದು ಒಬ್ಬನೇ ಹೋಗ್ಬಿಡೋದು. ಒಳಗಡೆ ಗ್ರೂಪ್ ಬಂದಾಗ ಒಬ್ಬ ಹೋಗಿ ಎಲ್ಲರ ಪರವಾಗಿ ಟಿಕೆಟ್ ಪರ್ಚೇಸ್ ಮಾಡ್ಕೊಂಡು ಬರಬೇಕು. ಸೊ ಇದರಲ್ಲಿ ಏನೇನಿರುತ್ತೆ ಅಂದರೆ ಕೇಬಲ್ ಕಾರಲ್ಲಿ ಅಪ್ ಆ್ಯಂಡ್ ಡೌನು ಇನ್ಕ್ಲೂಡ್ ಆಗಿರುತ್ತೆ. ಎಲ್ಲ ವಿಯತ್ನಾಮೀಸಲ್ಲಿ ಇರುತ್ತೆ, ಕೆಳಗಡೆ ಇಂಗ್ಲೀಷಲ್ಲೂ ಇರುತ್ತೆ. ವಿಯತ್ನಾಮೀಸಲ್ಲಿರುತ್ತೆ, ಇಂಗ್ಲೀಷಲ್ಲೂ ಇರುತ್ತೆ. ಟೈಮಿಂಗ್ಸ್ ಹಾಕಿರ್ತಾರೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಅಂತ. ದುಡ್ಡು, ಆಮೇಲೆ ಏನೇನು ಇನ್ಕ್ಲೂಡ್ಸ್ ರೌಂಡ್ ಟ್ರಿಪ್ ಕೇಬಲ್ ಕಾರು, ಆ್ಯಕ್ಸೆಸ್ ಟು ಫ್ರೀ ಅಟ್ರಾಕ್ಷನ್ಸ್ ಏನೇನಿರುತ್ತೆ ಅದಕ್ಕೆಲ್ಲ ಆ್ಯಕ್ಸಸ್ ಫ್ರೀ ಇರುತ್ತೆ. ಆಮೇಲೆ ಟೂರಿಸ್ಟ್ ಸೈಟ್ಗಳು, ಆಮೇಲೆ ಬಫೆ, ಇಂಡಿಯನ್ ಬಫೆ ಊಟ, ಲಂಚ್ ಟೈಮು ಲಂಚ್ ಫ್ರೀ ಇರುತ್ತೆ. ಸೊ ಆ ಥರ. ಸೊ ಇದ್ರದ್ದು ಊಟದ್ದು ಕೂಪನ್ ಕೂಡ ಇರುತ್ತೆ, ಕೊಟ್ಟಿರ್ತಾರೆ ಸಪ್ರೇಟಾಗಿ. ಇದನ್ನು ಹುಷಾರಾಗಿ ಇಟ್ಕೊಬೇಕು, ಕಡ್ದು. ಸೊ ಪ್ರತಿ ಸಲ ನೋಡ್ಕೊತಾರೆ ಜೋಬ್ ಮುಟ್ಕೊಂಡು. ಈಗ ಹೋಗೋಣ,
ನೋಡೋಣ, ನಮಗೂ ಗೊತ್ತಿಲ್ಲ ಎಲ್ಲೋಬೇಕೇನು ಅಂತ. ಇಲ್ಲೊಂದು ಆಮೇಲೆ ಇನ್ನೊಂದೇನು ಅಂದರೆ ಹೈಟು ಇದೆ, ಇಲ್ಲಿ ಚೆಕ್ ಮಾಡ್ಬೇಕು ಫಸ್ಟು. ನೀವು ಹೈಟಲ್ಲಿ ನೀವು ಕ್ವಾಲಿಫೈ ಆಗ್ತೀರಾ ಅಂತ ಒಂದೊಂದು ಅಟ್ರಾಕ್ಷನ್ಸ್ಗೆ ಹೈಟ್ ಬಿಡೋಲ್ಲ. ಇಲ್ಲಿರೋ ನಮ್ಮದಲ್ಲಿ ಸಂಜು ಅವರೇ ನಿಮ್ಮ ಹೈಟ್ ಚೆಕ್ ಮಾಡೋಣ ಬನ್ನಿ, ಎಷ್ಟಿದ್ದೀರಾ ಅಂತ. 55 ವರ್ಷ ಆಯಿತು ನಾನು. ಸಂಜಿತ್ ಅವರು 165 ಸೆಂಟಿಮೀಟರ್ ಇದ್ದಾರೆ. 100 ಮೇಲೆ 110 ಮೇಲೆ ಇರಬೇಕಂತ. ಸೊ ಇದು ದೊಡ್ಡ ಬಾಟ್ಲು ನೀರು ಅಷ್ಟೊಂದು ಬೇಡ, ಚಿಕ್ಕ ಚಿಕ್ಕ ಬಾಟ್ಲದು ಒಬ್ಬೊಬ್ರು ಒಂದೊಂದು ಕೈಯಲ್ಲಿ ಇಟ್ಕೊಂಡು ಬರಬೇಕು, ಯಾಕಂದರೆ ಸುಸ್ತಾಗುತ್ತೆ ಓಡಾಡ್ತಾ. ಬನ್ನಿ ಹೋಗೋಣ, ಕೇಳ್ಕೊಂಡು ಹೋಗೋಣ, ಎಲ್ಲೋಬೇಕು ನಮ್ಗೆ ಗೊತ್ತಿಲ್ಲ. ಸೊ ಹಂಗೆ ಎಂಟ್ರಿ ಬರ್ತಿದ್ದಂಗೆ ಅಲ್ಲಿ ಕೂಪನ್ ಅನಿಸ್ತಾ ಇರ್ತಾರೆ, ಫ್ರೀ ಬಿಯರ್ ಕೂಪನ್ನು, ಎರಡು ಫ್ರೀ ಬಿಯರ್ ಕೂಪನ್ ಸಿಗುತ್ತೆ, 2 ಗ್ಲಾಸ್ ಬಿಯರ್. ಸೊ ಟಿಕೆಟ್ ಎಲ್ಲ ಸ್ಕ್ಯಾನ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಬಂದರೆ ಅಲ್ಲಿ ಕೇಬಲ್ ಕಾರ್ಗಳು ಬರ್ತಾ ಇರ್ತವೆ. ಅವು ಒಂದೊಂದು ಗ್ರೂಪು 10 ಜನ ಅನ್ಸುತ್ತೆ, ಒಂದು ಕೇಬಲಲ್ಲಿ ಕಾರಲ್ಲಿ 10 ಜನ ಹತ್ತಿಸ್ತಾ ಇರ್ತಾರೆ. ನಾವು ಎಲ್ಲರೂ ಒಂದೇ ಕಾರಲ್ಲಿ ಬರೋ ಥರ ನೋಡಬೇಕು. ಸೊ ಆಮೇಲೆ ಇನ್ನೊಂದೇನು ಅಡ್ವಾಂಟೇಜ್ ಇಲ್ಲಿ ಅಂದರೆ ನೋಡಿ, 2 ಲೈನ್ ಫಾರ್ಮ್ ಮಾಡಬೇಕು, 2 ಲೈನ್ ಫಾರ್ಮ್ ಮಾಡಬೇಕು, 2 ಲೈನು. ಫ್ರೀ ವೈಫೈ ನಾವು ಆಲ್ರೆಡಿ ಕನೆಕ್ಟ್ ಮಾಡ್ಕೊಂಬಿಟ್ಟಿದ್ದೀವಿ. ಹೌದಾ? ಇನ್ನೇನು ಮಾಡ್ಕೊಂಡಿಲ್ಲ? ಇಲ್ಲಿ ನೋಡಿ, ಎಲ್ಲರಿಗಿಂತ ಫಸ್ಟು ಯಪ್ಪ. ಹತ್ರಿ ರನ್ನಿಂಗಲ್ಲಿ ಹತ್ತಬೇಕು. ಫಸ್ಟಲ್ಲಿ ಕೂತ್ಕೊಳ್ಳಿ. ಅಲ್ಲಿ ಕೂತ್ಕೊಳ್ಳಿ ಸಂಜು. ಸೊ ಕರೆಕ್ಟಾಗಿ ಬಂತು, ಒಂದು ಕೇಬಲ್ ಕಾರಲ್ಲಿ 10 ಮೆಂಬರ್ಸು. ಸೊ ನಮ್ಮ ಮುಂದೆ ಇದ್ದವರು ಕರೆಕ್ಟಾಗಿ ಆ ಗ್ರೂಪ್ಗೆ ಕರೆಕ್ಟಾಗಿ ಆಯಿತು. ಸೊ ನಾವು ಹಾಗೆ ಬಂದ್ಬಿಟ್ವಿ ಹೊರಗಡೆ. ಹಂಗೆ ವೆದರ್ ಚೇಂಜ್ ಆಗ್ತಾಯಿದೆ. ಕೆಳಗಡೆ ಬಿಸಿಲಿತ್ತು, ಸ್ವಲ್ಪ ಬೆಟ್ಟವರೆಗೂ, ಅರ್ಧ ಬೆಟ್ಟ, ಈಗ ಅರ್ಧ ಬೆಟ್ಟ ನೋಡಿ ಅಲ್ಲಿ ಫುಲ್ ಫಾಗ್, ಮುಚ್ಚೋಗ್ಬಿಡ್ತೀವಿ ಒಳಗಡೆ. ಇಲ್ಲಿ ಕೋಲ್ಡ್ ಜಾಸ್ತಿ ಆಗ್ತಾಯಿದೆ. ಇಲ್ಲಿಂದಲೇ ಡಿಫ್ರೆನ್ಸ್ ನೋಡ್ಬೋದು. ಆ ಕಡೆ ತಿರುಗಿಸಿದ್ರೆ ಆ ಕಡೆ ಬಿಸಿಲು, ಈ ಕಡೆ ಫುಲ್ ತಂಪು, ಸಾಕಾಯ್ತು. ಬಂತು ಫಾಗ್ ಒಳಗೆ ಹೋಗ್ತಾ ಇದ್ದೀವಿ, ಮೋಡದ ಒಳಗೆ ಹೋಗ್ತಾ ಇದ್ದೀವಿ. ಸಂಜಿತ್ ಎಂಚವಲ್ಲಾರು ಆರಾಮ. ಸುತ್ತಲೂ ಮೋಡದ ಮಧ್ಯೆ ನಾವು ನಮ್ಮನ್ನ ನೋಡ್ತಾ ಇರೋದು ನೀವು. ಅಕ್ಕ ಪಕ್ಕದಲ್ಲಿ ಆಂಟಿ ಕಯ್ಯ ಅಂತಾನೆ ಅವ್ರೆ. ಅವಾಗಿಂದ ನನ್ನ ವಾಯ್ಸ್ ಜಾಸ್ತಿ ಬರ್ತೈತೆ, ಅವ್ರ ವಾಯ್ಸ್ ಜಾಸ್ತಿ ಬರ್ತೈತೆ, ಕಮೆಂಟ್ ಮಾಡಿ. ಈಗ ಮುಚ್ಚೋಯ್ತು ಎಲ್ಲನೂ. ಟೈಮ್ ಎಷ್ಟು ಗೊತ್ತಾ ಇವಾಗ? ಇಲ್ಲಿ ಟೈಮು 10:20. ಸೂಪರ್ ಇದೆ. ಮೂವಿ ಸೀನ್ ಓಪನ್ ಆಯಿತು, ಆ ಕ್ಲೌಡ್ ಎಲ್ಲ ಹೋಯ್ತು. ಅಲ್ಲಿ ಮೈನ್ ಅಟ್ರಾಕ್ಷನ್ ಕಾಣಿಸ್ತಾ ಇದೆಯಾ? ಕೈ ಕಾಣಿಸ್ತಾ ಇದೆಯಾ ಅಲ್ಲಿ ಕೈ? ಸೊ ಅದೇನೆ ಮೈನ್ ಅಟ್ರಾಕ್ಷನ್ನು. ಸೊ ಇಷ್ಟೊಂದು ಫಿಲಮ್ ಶೂಟಿಂಗು, ಸಾಂಗ್ ಶೂಟಿಂಗ್ ಎಲ್ಲ ಅಲ್ಲೇ ಆಗಿರೋದು. 2 ಕೈ ಹೊಡೆದಲ್ಲಿ ಬಂದ್ವಿ ಮುಗೀತು ನಮ್ಮ ರೈಡ್.但这只看起来比较瘦长，就觉得还是很多的。对，好咯，我们要准备下车了。ಫುಟ್ಬೋರ್ಡ್ ಜಂಪಿಂಗ್ ಮೂವ್ಮೆಂಟ್ ಎಲ್ಲ ಇಳಿಬೇಕು, ಬೇಗ ಹೋಗ್ರಿ. ರೈಡ್ ಮುಗೀತು, ಮೇಲ್ಗಡೆ ಬಂದ್ವಿ. ಇವಾಗ ಇಲ್ಲಿ ಫುಲ್ಲು ಓಡಾಟ ತುಂಬ ಇರುತ್ತೆ, ಏನೇನು ಅಂತ ನೋಡಬೇಕು. ಸಂಜಿತ್ ಹೆಂಗಿತ್ತು ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್? ಲಾಕ್ ಮಾಡೋಣಪ್ಪ. ಹಾಂ, ಸೂಪರ್. ಪ್ರದೀಪ ಹೆಂಗಿತ್ತು? ಇದು ಹೆಂಗಿತ್ತು? ವ್ಯೂ ಹೆಂಗಿತ್ತು? ವ್ಯೂ ಸಾಕಾಗಿದೆ. ಕ್ಲೌಡ್ ಒಳಗಡೆ ಹಂಗೆ ಹೊರಗಡೆ ಹೋಗ್ತಾರೆ. ಹತ್ತಾ ಇದ್ರೆ ವಾಮಿಟ್ ಬಗ್ಗೆ ಮಾಡ್ತೀವಿ. ಹಾಗೆ ಸಿಕ್ನೆಸ್ ಬೇಕು ಅಷ್ಟು ಟಕ್ಕರಲ್ಲ. ಆಯಿತು, 3 ಲೊಕೇಶನ್ ಇದೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಒಂದು ಇಂಡಿಯನ್ ಟೀಮ್ ಬಂದಿದೆ. ಸೊ ಇಂಡಿಯನ್ ಫ್ಲ್ಯಾಗ್ ಕಾಣಿಸ್ತಾ ಇದೆಯಾ? ಸೊ ಎಲ್ಲ ಟೀಮವರು ಒಂದೊಂದು ಇಟ್ಕೊಂಡಿರ್ತಾರೆ ಅವರ ಟೀಮ್ಗೆ ಫ್ಲ್ಯಾಗು. ಇಲ್ಲ, ಇಲ್ಲಿರೋದು ಫೋಟೋ ತಗ್ಸ್ಕೊಬೋದು ನಾವು. ಇಲ್ಲಿರುತ್ತೆ ಎಲ್ಲ ದೇಶದ ಫ್ಲ್ಯಾಗ್ಸ್ ನೋಡಿ ಈ ಕಡೆ. Okay, happy birthday, 1, 2, 3.
ಸೊ ಫಸ್ಟೇ ಈ ಕಡೆ ಬ್ರಿಡ್ಜ್ ಕಡೆ ಬಂದ್ಬಿಟ್ವಿ ನಾವು. ಹ್ಯಾಂಡ್ ಆಫ್ ಗಾಡ್ ವೆಜ್ ಆನ್ ರಶ್ ಇದೆ, ಎಲ್ಲರೂ ಈ ಕಡೆ ಬರ್ತಾರೆ. ಎಂಟ್ರಿ ಹಾಕಿದಂಗೆ ರೈಟ್ ಸೈಡ್ ಸಿಗುತ್ತೆ. ಸೊ ಫುಲ್ ರಶ್ ಕಾಣಿಸ್ತಾ ಇರ್ಬೋದು. ಇನ್ನು ಎಂಟ್ರೆನ್ಸಲ್ಲಿ ಆ ಕಡೆ ಎಲ್ಲ ಹೋಗ್ಬೋದು, ಇನ್ನೂ ಯಾರೂ ಹೋಗೇ ಇಲ್ಲ. ಗ್ಯಾಪಲ್ಲಿ ನಾವು ಅಲ್ಲಿ ಫುಲ್ ಸುತ್ತೋಣ ಇಲ್ಲಿಂದ ಎಂಡಿಗೆ. ಅಲ್ಲಿ ವ್ಯೂ ಸೂಪರ್ ಇದೆ. ಬಟ್ ಏನು ಅಂದರೆ ಫಾಗ್ ಇರೋದ್ರಿಂದ ನಿಮ್ಗೆ ಆ ಕಡೆ ಏನೂ ಕಾಣಿಸಲ್ಲ. ಆದಷ್ಟು ನೋಡೋಣ, ನಾವು ಕ್ಲಿಯರ್ ಆಗ್ತಿದ್ದಂಗೆ ಒಂದು ಶಾರ್ಟ್ಸ್ ತೆಗಿತಾ ಇರ್ತೀವಿ. ಬನ್ನಿ ಬಾಯ್ಸ್ ಹೋಗೋಣ. ಸೊ ಬ್ರಿಡ್ಜು ಅಲ್ಲಿಂದ ದಾಟ್ಕೊಂಡು ಈ ಕಡೆ ಬಂದ್ವಿ. ಈ ಕಡೆ ಬಂದಮೇಲೆ ಇಲ್ಲೊಂದು ಸ್ಪಾಟ್ ಇದೆ, ಫೋಟೋ ಸ್ಪಾಟು. ಸೊ ಅಲ್ಲಿ ಕಾಣಿಸಿದೆ, ಅಲ್ಲಿ ಸೆಲ್ಫಿ ತೊಗೊತಾ ಇದ್ದಾರಲ್ಲ. ಬಟ್ ಅಲ್ಲಿ ಕ್ಯೂ ಇರುತ್ತೆ, ಉದ್ದಕ್ಕೆ ಎಲ್ಲರೂ ನಿಂತಿರ್ತಾರೆ. ಯಾಕಂದರೆ ಅಲ್ಲಿ ನಿಂತ್ಕೊಂಡ್ರೆ ನಿಮಗೆ ಹಿಂದ್ಗಡೆ ಡಿಸ್ಟರ್ಬೆನ್ಸ್ ಇರೋಲ್ಲ, ಫುಲ್ ಬ್ರಿಡ್ಜ್ ವ್ಯೂ ಸಖತ್ತ ಬರುತ್ತೆ. ಪೇಷನ್ಸ್ ಇರೋರು, ಫೋಟೋ ಬೇಕೇ ಬೇಕು ಅನ್ನೋರು ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಒಬ್ಬರಾದ್ಮೇಲೆ ಒಬ್ಬರು ಫೋಟೋ ತಗೊಂಡು ಬರ್ಬೋದು. ಸೂಪರ್ ಜಾಗ, ಫುಲ್ ಬ್ರಿಡ್ಜು ಹ್ಯಾಂಡು ಎಲ್ಲ ಕವರ್ ಆಗುತ್ತೆ ಇಲ್ಲಿ ನಿಂತ್ಕೊಂಡ್ರು. ನಮಗೆ ಪೇಷನ್ಸ್ ಇಲ್ಲ, ನಾವು ಸಾಕಲ್ಲೇ ಫೋಟೋ ಹೋಗ್ತಾ ಇದ್ದೀವಿ. ನಾವು ವೀಡಿಯೋ ಮಾಡೋಕ್ಕೆ ಬಂದಿರೋದು. ಸೊ ನೆಕ್ಸ್ಟು ಫ್ಯಾಂಟಸಿ ಪಾರ್ಕು, ಫ್ರೆಂಡ್ಸ್ ವಿಲೇಜ್ಗೆ. ಅವರೇ ಅಲ್ಲಿಂದ ನಾವು ಕ್ಯಾಸಲ್ ತೋರಿಸಿದ್ವಲ್ಲ, ಅಲ್ಲಿಗೆ ಕೇಬಲ್ ಕಾರಲ್ಲಿ ಹೋಗಬೇಕು. ಇನ್ನೊಂದು ಕೇಬಲ್ ಕಾರು ಇಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ. ಸೊ ಅಲ್ಲಿ ದೂರದಿಂದ ಕಾಣಿಸ್ತಲ್ಲ ಕ್ಯಾಸಲ್ಲು, ಅದರಲ್ಲಿ ಒಂದು ಇದು ರೆಡ್ ಕಲರ್ ಈ ಕಡೆ ಕಾಣಿಸ್ತಲ್ಲ ಅಂತ ಹೇಳಿದೆ ನಾನು. ಅಲ್ಲಿಗೆ ಬಂದಿದ್ದೀವಿ ಡೈರೆಕ್ಟು. ಲೂನಾ ಕ್ಯಾಸಲ್ ಅಂತ. ಸೂಪರ್ ಜಾಗ, ತಣ್ಣಗಾಗೋಯ್ತು. ಸೊ ಇಲ್ಲಿ ಇಷ್ಟೇ, ಒಳಗಡೆ ಕ್ಯಾಸಲ್ ಒಳಗೆಲ್ಲ ಬಿಡಲ್ಲ. ಇಲ್ಲೊಂದು 4 ಸೀಸನ್ನು ರೆಸ್ಟೋರೆಂಟ್ ಏನೋ ಇದೆ. ಸೊ ಇದು ಕಾಂಟಿನೆಂಟಲ್ಲು. ಇದು ಬೇಕಾದ್ರೆ ಟ್ರೈ ಮಾಡ್ಬೋದು. ಮೋಸ್ಟ್ಲಿ ಅದರಲ್ಲಿ ಆಪ್ಷನ್ ಇರ್ಬೋದು ಏನೋ, ಎರಡರಲ್ಲಿ ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು ಅಂತ. ಬಟ್ ನಮ್ಗೆ ಇಂಡಿಯನ್ ಇರೋದ್ರಿಂದ ಯಾಕೆ ಇಂಡಿಯನ್ನೇ ಟ್ರೈ ಮಾಡ್ಬೋದು, ನಾವು ಇಂಡಿಯನ್ಗೆ ಹೋಗ್ತೀವಿ. ಸೊ ಇವಾಗ ಅಲ್ಲಿ ಲಿಫ್ಟಲ್ಲಿ ಇಳ್ಕೊಂಡು ಇದು ಕೆಳಗಡೆ ಬಂದಿದ್ದೀವಿ. ಮೇಲ್ಗಡೆ ನಾವು ಶೂಟ್ ಮಾಡಿದ್ವಲ್ಲ, ಒಂದು ಗ್ಲಾಸ್ ಸ್ಟ್ರಕ್ಚರ್ ಇತ್ತಲ್ಲ ಟ್ರಯಾಂಗಲ್ಲು, ಅದ್ರ ಕೆಳಗಡೆ. ಸೊ ಅಲ್ಲಿ ಡ್ರೆಸ್ ಇರುತ್ತೆ, ಅಲ್ಲಿ ಹುಡುಗಿರಿಗೆ ನೀಟಾಗಿ ಫೋಟೋ ತಗೊಬೋದು. ನೋಡಿ ಅಲ್ಲಿ ತೊಗೊತಾ ಇದ್ದಾರೆ, ಆ ಸೆಟಪ್ ಇರುತ್ತೆ. ಹತ್ಬಿಟ್ಟು ಹುಡುಗರು ಯಾವುದೂ ಇಲ್ವಾ, ಡೆಮೋ ತೋರಿಸ್ತೀವಿ ನಾವು. ಸಂಜೆ ಅದು ಫೋಟೋ ತೆಗಿಸ್ತೀವಿ, ನೋಡೋಣ ಯಾವಾಗ ಹೆಂಗೆ ಕಾಣಿಸುತ್ತೆ ಅಂತ. ನಿಮಗೆ ಒಂದು ಐಡಿಯಾ ಬರುತ್ತೆ, ಎಲ್ಲರಿಗೂ ಅಲ್ಲಿ ಹೆಂಗೆ ಫೋಟೋ ತಗೊಬೇಕು ಅಂತ. ಸಂಜಿತ್ತು ನೀವು ಇದೆಲ್ಲ ಹೆಲ್ಪ್ ಮಾಡಬೇಕು. ನಮ್ಮ ಜೊತೆ ಒಂದು ಹುಡುಗಿ ಬಂದಿದ್ದರೆ ನಾವು ತರಿಸ್ತಿದ್ವಿ ತಾನೆ. ಬನ್ನಿ ಒಂದು ಫೋಟೋ ತೆಗಿಸ್ತೀವಿ ನಿಮ್ಗೆ. ಸಂಜಿತ ಚೆನ್ನಾಗಿದೆ ನಿಮಗೆ. ಇನ್ನೂ ಹೈಟ್ ಬರಬೇಕು ಮೇಲತ್ತಿ. ಈ ಥರ ಬರುತ್ತೆ ಫೋಟೋ. ಸೊ ನಮ್ಮ ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದ್ವಿ, ಭಾರತ್ ರೆಸ್ಟೋರೆಂಟು. ಸೊ ಇಲ್ಲಿ ನಿಮಗೆ ಬಫೆ ಇರುತ್ತೆ, ಅನ್ಲಿಮಿಟೆಡ್, ನಾನ್ ವೆಜ್ ವೆಜ್ ಯಾವುದನ್ನು ಟ್ರೈ ಮಾಡ್ಬೋದು. ಸೊ ಒಂದು ರೌಂಡ್ ಹಾಕ್ಬಿಟ್ಟು ಏನೇನು ಸಿಗುತ್ತೆ ಅಂತ ನೋಡಿಕೊಂಡು ಟ್ರೈ ಮಾಡ್ತೀವಿ. ಸೊ ಬೋರ್ಡ್ಸ್ ಕೂಡ ಮೇಲ್ಗಡೆ ನೋಡ್ಬೋದು, ಎಲ್ಲ ಇರುತ್ತೆ. ಗ್ರಿಲ್ಡ್ ವೆಜಿಟೇಬಲ್, ಗ್ರಿಲ್ಡ್ ಶ್ರಿಂಪ್, ಗ್ರಿಲ್ಡ್ ಸ್ಕ್ವಿಡ್, ಫಿಶ್, ಚಿಕನ್. ಸೊ ನಾನ್ ವೆಜ್ ಮೀಟೆಲ್ಲ ಈ ಕಡೆ ಇರುತ್ತೆ, ವೆಜ್ಜೆಲ್ಲ ಆ ಕಡೆ ಇರುತ್ತೆ. ಸೊ ನಾನ್ ವೆಜ್ಜೆಲ್ಲ ಒಂದಷ್ಟು ಚಿಕನ್ ಡಿಶಸ್ ತೊಗೊಳೋಣ. ಸೊ ಇದು ಚಿಕನ್ ವಿತ್ ಪೆಪ್ಪರು. ಸೊ ಚಿಕನ್ ವಿತ್ ಸ್ಟೀಮ್ಡ್ ಚಿಕನ್ ವಿತ್ ಸಾಲ್ಟ್. ಇದು ಗ್ರಿಲ್ಡ್. ಸೊ ಫಿಶ್ ಇದೆ, ಕ್ಲಾಮ್ಸ್ ಇದೆ, ಸ್ಕ್ವಿಡ್ ಇದೆ, ಏನು ಬೇಕಾದ್ರೂ ಟ್ರೈ ಮಾಡ್ಬೋದು. ಸೊ ನೀಟಾಗಿ ಎಲ್ಲ ಸರ್ವ್ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡು ಟೇಸ್ಟ್ ಮಾಡುವಾಗ ಸಿಗುತ್ತೆ. ಸ್ವಲ್ಪ ಸ್ಟಾರ್ಟರ್ಸ್ನ ತೊಗೊಂಬಂದಿದ್ದೀವಿ, ಇನ್ನೂ ಎಷ್ಟೊಂದು ಇದೆ, ಎಲ್ಲ ಒಂದೊಂದೇ ತೊಗೊಂಬಂದು ತಿಂತಾ ಇರ್ತೀವಿ. ಏನೇ ತೊಗೊಂಡೆ ಇಲ್ಲಿ ಚಿಲ್ಲಿ ನಾನ್ ವೆಜ್ ಒಂದು ಪ್ಲೇಟ್ ತೊಗೊಂಡೆ. ಇಲ್ಲಿ ವೆಜ್ಜಲ್ಲಿ ಹರ್ಷ ತಂದ ಗೋಬಿ 65, ಇದು ಪಕೋಡಾನಾ, ಪಕೋಡ, ಚಿಕ್ಕದಾದ ಪೀಝಾ, ಮತ್ತು ಇದು ವಿಯತ್ನಾಮೀಸ್, ಇದು ಗ್ರೀನ್ ಕಲರು ಬಟ್ ಪೀಸು, ಗ್ರೀನ್ ಪೀಸು ಕೇಕ್. ಹರ್ಷ ಗ್ರೀನ್ ಪೀಸ್ ಕೇಕ್. ಸ್ಟ್ರೆಚಿಯಾಗಿ ಹಾಗೆ. ಸೊ ಒಂದು 2-3 ಪೀಸು ಟೇಸ್ಟ್ ಮಾಡೋಣ. ಅದು ಜ್ಯೂಸಿ ಆಗಿರಲ್ಲ, ಒಣಗಿರುತ್ತೆ. ಓಕೆ, ಚೆನ್ನಾಗಿದೆ. ಇದು ಏನೋ ಸ್ಟೀಮ್ಡು ಚಿಕನ್ನು, ರೋಸ್ಟೆಡ್ಡು. ಇದು ಫುಲ್ ಸಪ್ಪೆ, ಬರೀ ಉಪ್ಪು ಸ್ಟೀಮ್ ಮಾಡಿರ್ತಾರೆ ಅಷ್ಟೇ, ನೀನು ಹಾಕಿರಲ್ಲ. ಪೆಪ್ಪರ್ ಪೌಡ್ರ್ ಇತ್ತು, ಅದು ಉದಿಸ್ಕೊಂಡು ಹಾಕ್ಕೊಂಡು ತಿನ್ನಬೇಕು. ಇಲ್ಲಾಂದರೆ ಫುಲ್ ಸಪ್ಪೆ. ಈ ಜಿಮ್ ಮಾಡೋರಿಗೆ ಚಟ್ನಿ ಇತ್ತು, ಚಟ್ನಿ ಹಾಕೊಂಬಂದಿದ್ವಿ, ಗ್ರೀನ್ ಚಟ್ನಿ.
ಹೌದಾ, ಮಂಗಳೂರವ್ರಿಗೆ ಒಳ್ಳೆಯ ಬೇಟೆ, ಎಲ್ಲ ಸೀ ಫುಡ್ ಎಲ್ಲ ಸಿಕ್ಬಿಡ್ತು. ಕ್ಲ್ಯಾಂಪು, ಶಿಂಪು, ಸ್ಕ್ವಿಡ್ಡು, ಫಿಶ್ಶು ಎಲ್ಲ ಎಂತಿದ್ದು ಅಲ್ಲಿ ಸ್ಕ್ವಿಡ್. ಟೇಸ್ಟ್ ಎಲ್ಲ ನಮ್ಮ ಇಂಡಿಯನ್ ಥರ ಇರಲ್ಲ, ಮಿಕ್ಸು ವಿಯೆಟ್ನಾಮೀಸು ಮತ್ತು ಇಂಡಿಯನು ಮಿಕ್ಸ್ ಕ್ರಾಸ್ ಬಿಡ್ತಾರೆ ಇರುತ್ತೆ ಟೇಸ್ಟು. 1 ಅವರ್ ಟೈಮ್ ಇರುತ್ತೆ ಇದು ಲಂಚ್ಗೆ. ಅಲ್ಲಿ ನಮ್ಮ ಟಿಕೆಟ್ ಸ್ಕ್ಯಾನ್ ಮಾಡಿಬಿಟ್ಟು ಒಳಗಡೆ ಬರಬೇಕು. 1 ಅವರಲ್ಲಿ ನೀವು ಹೊಟ್ಟೆ ತುಂಬ ಊಟ ತಿನ್ಕೊಂಡು ಹೋಗ್ಬೋದು. 3 ಗಂಟೆವರೆಗೂ ಇರುತ್ತೆ. ನಾವು 11:30ಗೆ ಸ್ಟಾರ್ಟ್ ಮಾಡಿಬಿಟ್ಟು 10:30ಗೆ ಸ್ಟಾರ್ಟ್ ಆಗೋದಿದ್ದು. ಹೊಟ್ಟೆ ಹಸಿದಾಯಿತು, ಟಿಫನ್ ಮಾಡಿಲ್ಲ. ಆಮೇಲೆ ಪ್ಲೇಟಲ್ಲಿ ಹಾಕೊಂಡಿದ್ದೆಲ್ಲ ತಿನ್ನಬೇಕು. ವೇಸ್ಟ್ ಮಾಡಿದ್ರೆ 1 ಲಕ್ಷ ಫೈನು. ಆಮೇಲೆ ಪಾರ್ಸಲ್ ಎತ್ಕೊಂಡು ಹೋಗಿಲ್ಲ, ಆಚೆ ಎತ್ಕೊಂಡು ಹೋಗಿಲ್ಲ ಫುಡ್ನ. ಅಷ್ಟೇ ರೂಲು. ಈಗೆಲ್ಲ ಚೆನ್ನಾಗಿ ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ. ಮೇಯ್ನ್ ಕೋರ್ಸ್ ಇದೆ, ಇನ್ನೂ ಇಡ್ಲಿ, ಚಿಕನ್ ಕರಿ, ಆಮೇಲೆ ಕುಲ್ಚಾ ಅದೆಲ್ಲ ಇದೆ. ಎಲ್ಲ ತಿಂದ್ಬಿಟ್ಟು ಆಮೇಲೆ ಸಿಗುವೆ. ಸೊ ಹೊಟ್ಟೆ ತುಂಬೋಯ್ತು. ಇನ್ನೂ ಅನ್ನಕ್ಕೆ ಹೋಗಿಲ್ಲ ನಾನು. ಸೂಪ್ ಚೆನ್ನಾಗಿದೆ. ಬರೀ ಮೀಟಲ್ಲೇ ತಿಂದ್ಬಿಟ್ವಿ. ಮತ್ತು ಡೆಸರ್ಟು ಸೂಪ್ ಚೆನ್ನಾಗಿದೆ ಅಂತ. ಏನು ಸೂಪ್ ಅದು? ಬಿದ್ರು ಎಲ್ಲ ಬಿದ್ರೆ ಎಲ್ಲ ಹಾಕ್ಬೇಕರ, ಲೆಮನ್ ಗ್ರಾಸ್ ಅದು ಬಿದ್ರಿತ್ತು. ಬಿದ್ರು ಎಲ್ಲ ಹಾಕ್ಬಿಟ್ಟೇನೋ ಮಾಡಿದಾರಂತೆ. ಪೈನಾಪಲ್ ಎಲ್ಲ ಹಾಕಿದ್ದಾರೆ. ಫಿಶ್ ಸೂಪು ಸಂಜೀತ್ ಅವರು ಕುಡಿತಾ ಇದ್ದಾರೆ. ಫುಲ್ಲು ಮೀನಲ್ಲೇ ಅವರೇ, ಸೀ ಫುಡ್ಡಲ್ಲೇ ಸಂಜೆ ಹೊರತು. ಸೊ ಪುಟ್ಪುಟಾಣಿ ಪಿಜ್ಜಾ. ಸೊ ಓಹೋ ಹಾ ಅಂತೆಲ್ಲ ಇರಲ್ಲ, ಸಿಂಪಲ್ಲಾಗಿ ಹೆಂಗಿರುತ್ತೆ ಬಾಫೆಗಳೆಲ್ಲ ಎಲ್ಲ ಕಡೆ ಆ ಥರನೇ ಇರುತ್ತೆ. ನಮ್ಮ ಇಂಡಿಯನ್ಸ್ ಥರನೇ ಅದೇ ನಮ್ಮ ಥರ ಅಥೆಂಟಿಕ್ಕಾಗೆಲ್ಲ ಟೇಸ್ಟ್ ಮಾಡೋ ಎಕ್ಸ್ಪೆಕ್ಟೇಷನಲ್ಲಿ ಇಟ್ಕೊಬಾರ್ದು. ಸಿಕ್ಕಿದ ಊಟ ಹೊಟ್ಟೆ ತುಂಬ ತಿನ್ಕೊಬೇಕು. ಯಾಕಂದರೆ ಈ ಚಿಕನ್ ಕಡೆ ಚೆನ್ನಾಗಿತ್ತು. ಅದು ಇಡ್ಲಿ ಚಿಕನ್ ಕರಿ ಅಂದರು ಯಾರೋ, ಅದು ಕುಲ್ಚಾ. ಅದು ಇಡ್ಲಿ ಥರ ಆಯಿತು ಅಷ್ಟೇ ನೋಡೋದಕ್ಕೆ. ಕುಲ್ಚಾ, ಅದು ಬಟರ್ ಕುಲ್ಚಾ, ಗಾರ್ಲಿಕ್ ಕುಲ್ಚಾ ಚೆನ್ನಾಗಿತ್ತು. ಅದೊಂದು ಚಿಕನ್ ಕಡಾಯಿ ಅದೊಂದು ಚೆನ್ನಾಗಿತ್ತು. ಮತ್ತು ಮೊಟ್ಟೆ ಕರಿ ಒಂದು ಚೆನ್ನಾಗಿತ್ತು. ಇನ್ನು ಜೀರಾ ರೈಸು ಚೆನ್ನಾಗಿರುತ್ತೆ ಅಷ್ಟೇ. ಲೆಮನ್ ರೈಸ್ ಇರುತ್ತೆ, ಅವೆಲ್ಲ ತಿನ್ನೋಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ ಬಂದಾಗ, ಲೆಮನ್ನೇ ಇರಲ್ಲ. ಸೊ ಇಲ್ಲಿಂದ ನೆಕ್ಸ್ಟು ಇನ್ನೊಂದು ಕಡೆ ಸ್ವಲ್ಪ ಸುತ್ತಾಡ್ಬಿಟ್ಟು ಇನ್ನೊಂದಲ್ಲಿ ಫ್ರೀಯಾಗಿ ಬಿಯರ್ ಕೊಡ್ತಾರಂತೆ. 2 ಗ್ಲಾಸ್ ಕುಡ್ಕೊಂಡು ಮನೆ ಕಡೆ ಹೋಗೋಣ. ಒಂದೇ ಜಗದ್ಗುರು. ಅದಲ್ಲ ರೀ, ಈ ಗಣೇಶದ ಮೂವಿ ಇದೆ ಅಲ್ಲ, ಕೃಷ್ಣಂ ಪ್ರಾಣಸಖ್ಯ. ಕೃಷ್ಣಂ ಪ್ರಾಣಸಖಿನ ಅದು ಏನು ಸಾಂಗ್ ಅದು? ನೀನ ಕಣ್ಣೋಲಿ. ಇಲ್ಲೇ ಮಾಡ್ರ ಶೂಟಿಂಗು? ಇಲ್ಲೇ. ಇದೆಲ್ಲ ನೆನಪಿರ್ತದೆ ಸರ್ ನಿಮಗೆ? ಮಳೆ ಸ್ಟಾರ್ಟ್ ಆಯಿತು, ತುಂತುರಾನಿ. ಈಗ ನೆಕ್ಸ್ಟು ರೋಲರ್ ಕೋಸ್ಟರ್ ಹೋಗ್ತಾ ಇದ್ದೀವಿ. 3 ಇದೆ ರೋಲರ್ ಕೋಸ್ಟರು, ಅದರಲ್ಲಿ 2 ಕ್ಲೋಸ್ ಆಗಿದೆ. ರೋಲರ್ ಕೋಸ್ಟರ್ 1 ಓಪನ್ ಇದೆ, ದೊಡ್ಡ ಟ್ರ್ಯಾಕು. ಅದಕ್ಕೆ 70,000 ಡಾಂಗ್ ತೊಗೊಬೇಕು. 70,000 ಡಾಂಗ್ ಕೊಟ್ಟು ಒಂದು ಟಿಕೆಟ್ನ ಪರ್ಚೇಸ್ ಮಾಡಬೇಕು. ಸೊ ನೀವು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ಎಲ್ಲ ಇನ್ಕ್ಲೂಡ್ ಆಗಿರೋ ಥರ ಒಂದು ಪ್ಯಾಕೇಜ್ ಸಿಗುತ್ತೆ. ಅದ್ರಲ್ಲಿ ಬೆಸ್ಟು ಕಮ್ಮಿ ಸಿಗುತ್ತೆ ಡಿಸ್ಕೌಂಟಲ್ಲಿ. ಸೊ ನಾವು ತೊಗೊಂಡಿದ್ದು ಇಲ್ಲೇ ಬಂದು ತೊಗೊಂಡಿರೋದ್ರಿಂದ ಅದ್ರಲ್ಲಿ ಇನ್ಕ್ಲೂಡ್ ಆಗಿರಲಿಲ್ಲ. ಸಪ್ರೇಟಾಗಿ ತೊಗೊಬೇಕು. ಪರ್ ಹೆಡ್ಡು 70,000 ಡಾಂಗ್. ಸೊ ಟಿಕೆಟು ತೊಗೊಂಡ್ವಿ, 4 ಟಿಕೆಟು 2,80,000 ಡಾಂಗ್ ಆಯಿತು. 5 ಲಕ್ಷ ಕೊಟ್ಟಿದ್ದಕ್ಕೆ 2,20,000 ವಾಪಸ್ ಕೊಟ್ಟು. ನಮ್ಮ ಹುಡುಗರು ಆ ಕಡೆ ನಿಂತಿದ್ದಾರೆ. ಹೋಗೋಣ ಬನ್ನಿ. ಅಲ್ಲಿ ಬಂದಾಗ ಅಲ್ಲಿ 2-3 ಕಡೆ ಫೋಟೋ ಹಿಡಿತಾ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಬೋದು. ನಮ್ಮ ಫೋಟೋ ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ. No phone, video. We'll take a print out, it's okay. I'm just showing. YouTube video. 2 ಲೊಕೇಶನಲ್ಲಿ ಫೋಟೋ ಬರುತ್ತೆ. ಸೊ 4 ಜನ ನೋಡಿದ್ವಿ, ಪ್ರಿಂಟ್ ಹಾಕಿ ಕೊಡ್ತಾರೆ. ಒಂದು ಫೋಟೋಗೆ 100,000 ಡಾಂಗ್. ಎಷ್ಟು 4 ಅಲ್ಲ? ಹಾಂ, ಸಂಜಿತು. ಓಕೆ, ಸಂಜಿತ್ ಫೋಟೋ ಬಂತು. ಸೊ ರೈಡ್ ಆಯಿತು, ಫೋಟೋಸ್ ಆಯಿತು. ಹೆಂಗಿತ್ತು ಎಕ್ಸ್ಪೀರಿಯೆನ್ಸು ಸಂಜು ಭಯ್ಯ?
ಅದು ನನಗೆ ಅವರೇ ಓಡಿಸೋದ್ರೆ ವಾಮಿಟ್ ಬರುತ್ತೆ ಅಂತ ನನಗೆ ಸ್ವಲ್ಪ ಭಯ ಇತ್ತು. ಬಿಟ್ಟರೆ ನಾವೇ ಇದು ಮಾಡೋದಲ್ಲ. ಸಂಜಿತ್ ವಾಂತಿ ಗಿರಾಕಿ ಯಾವಾಗ ಅವ್ರಿಗೆ ಕಾರ್ ಓಡಿಸ್ಬೇಕಾದ್ರೆ, ಕಾರಲ್ಲಿ ಹೋಗ್ಬೇಕಾದ್ರೆ ಮೊಬೈಲ್ ನೋಡಿದ್ರೆ, ಗಾಡೀಲಿ ಹೋಗ್ಬೇಕಾದ್ರೆ ಮೊಬೈಲ್ ನೋಡಿದ್ರೆ ವಾಮಿಟ್ ಬರುತ್ತೆ. ಇಲ್ಲಿ ಎದುರ್ಕೊಂಡ್ಬಿಟ್ಟಿದ್ದು ರೋಲರ್ ಕೋಸ್ಟರ್ ಅಂದರೆ ಅವ್ರು ಆಟೋಮೆಟಿಕ್ ಇರುತ್ತೆ ಅಂತ, ಬಟ್ ಇದು ಬ್ರೇಕ್ ನಮ್ಮ ಕೈ ಇರುತ್ತೆ, ನಾವು ಕಂಟ್ರೋಲ್ ಮಾಡ್ಕೊಬೋದು ಸ್ಪೀಡ್ನ. ಸೊ ನಾವು ಅದು ನೋಡಿದ್ರು ಫಾಸ್ಟಾಗಿ ಹೊಂಟೋಗಿದ್ರು ನಮಗಿಂತ ಮುಂಚೆ. ನನ್ನ ಮುಂದೆ ಒಬ್ಬ ಇದ್ದ ಪ್ರಜೆ, ಅವನು ಸ್ಲೋ ಹೋಗ್ತಾ ಇದ್ದ ಅಂದ್ಬಿಟ್ಟು ನಂದು ಇದಕ್ಕೆ ಡಿಸ್ಟೆನ್ಸ್ ಅವರೇ ಮೇಂಟೈನ್ ಮಾಡ್ತಾರೆ ಆಟೋಮೆಟಿಕ್ಕಾಗಿ. ಸೊ ನಮ್ಮದು ಸ್ಲೋ ಹೋಗ್ತಾಯಿತ್ತು, ಏನು ಮಾಡೋಣ. ಸೊ ಫಾಸ್ಟಾಗಿ ಹೋಗ್ಬೇಕು, ಚೆನ್ನಾಗಿದೆ, ಏನೂ ಆಗಲ್ಲ, ಸಕ್ಕ ಸೇಫು. ಬನ್ನಿ ಹೋಗೋಣ ಬಿಯರ್ ಕೂಡ ಏನೋ ಸಂಜಿದ್ದು. ಬಿಯರ್ ಪ್ಲಾಜಾಗೆ ಬಂದಿದ್ದೀವಿ. ಸೊ ಇಲ್ಲಿ ಬಾನಾ ಬ್ರ್ಯೂ ಹೌಸ್ ಅಂತ ಇದೆ. ನಮಗೆ ಸ್ಟಾರ್ಟಿಂಗಲ್ಲಿ ಕೂಪನ್ ಕೊಟ್ಟರು 2 ಗ್ಲಾಸ್ ಬಿಯರ್ ಫ್ರೀ ಅಂತೆ. ಬಟ್ ಅಲ್ಲೇನೋ ಫುಡ್ ಪರ್ಚೇಸ್ ಮಾಡಬೇಕು, ಆ ಫುಡ್ ಜೊತೆ 2 ಬಿಯರ್ ಕೊಡ್ತಾರೆ ಒಬ್ಬೊಬ್ರಿಗೆ. ಬನ್ನಿ ಹೋಗೋಣ ಒಳಗಡೆ. ಎರಡು ಕೂಪನಲ್ಲಿ ನಾವು 2 ಗ್ಲಾಸ್ ಬಿಯರ್ ತೊಗೊತಾ ಇದ್ದೀವಿ ಪರ್ ಹೆಡ್. ಅದು ಯಾವ್ಯಾವುದು ಕೊಡಲ್ಲ, ಸನ್ ಕ್ರಾಫ್ಟ್ ಬಿಯರ್ ಕೊಡ್ತಾರೆ. ಸನ್ ಕ್ರಾಫ್ಟ್ ಬಿಯರ್ನ ಕೊಡ್ತಾರೆ, ಇಲ್ಲೇ ಬ್ರ್ಯೂ ಮಾಡೋದು ಫೇಮಸ್ ಬಿಯರು. ಸೊ 4 ಜನದ ಕೂಪನ್ನು 8 ಬಿಯರ್. ಓ ಸೋ ಮೆನಿ ಬಿಯರ್. ನಮ್ಮ ಕೂಪನಿಗೆ 8 ಬಿಯರ್ ತಂದ್ವಿ. 4 ಜನದ್ದು ಫ್ರೀಯಾಗಿ ಫುಡ್ ಆರ್ಡ್ರ್ ಮಾಡಿದ್ದಕ್ಕೆ 2 ಬಿಯರ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಇದೇನಂದರೆ ಕೂಪನಲ್ಲಿ ಒಂದು ಕೂಪನಲ್ಲಿ 2 ಬಿಯರ್ ತೊಗೊಬೋದು ಅಥವಾ ಒಂದು ಫ್ರೆಂಚ್ ಫ್ರೈಸ್ನ ತೊಗೊಬೋದಾಗಿತ್ತು. ನಾವು ಫ್ರೆಂಚ್ ಫ್ರೈಸು ಮತ್ತು ಚಿಕನ್ ಪಾಪ್ಕಾರ್ನ್ನ ಸಪ್ರೇಟಾಗಿ ಆರ್ಡ್ರ್ ಮಾಡಿದ್ವಿ, ಅದಕ್ಕೆ 2 ಮತ್ತೆ ಫ್ರೀಯಾಗಿ ಕೊಟ್ಟು. ಇದಿಷ್ಟು ಯಾರು ಕೊಡೋದೀಗ? ಕಾಮೆಂಟ್ ಮಾಡಿ ಚೇಸ್ ಮಾಡೋ. ಚೆನ್ನಾಗಿದಲ್ಲ ಮೈಲ್ಡಾಗಿ. ಸೊ ಫೈನಲಾಗಿ ನಮ್ಮ ಬಾನಾ ಹಿಲ್ಸ್ ಮುಗಿಯಿತು, ಸನ್ವರ್ಡಿನ ಕತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ. ಸೊ ನೀವೇನೋ ವಿಯೆಟ್ನಾಮ್ ಬಂದಾಗ ದನಾಂಗ್ಗೆ ಮಸ್ಟ್ ವಿಸಿಟ್ಟು ಸ್ಟೇಟು, ದನಾಂಗ್ ಮಸ್ಟ್ ವಿಸಿಟ್ ಸ್ಟೇಟು, ಅದರಲ್ಲಿ ಬಾನಾ ಹಿಲ್ಸ್ ಅಂತೂ ಮಸ್ಟ್ ವಿಸಿಟ್ಟು. 4,000 ರೂಪಾಯಿ ಟಿಕೆಟ್ಗೆ ಸೂಪರ್ ವರ್ತು, ಒಳ್ಳೆ ಜಾಗ, ಓಡಾಡೋದು ಬೇಜಾನಿರುತ್ತೆ, ಒಟ್ಟು ಗೊತ್ತಾಗೋದಿಲ್ಲ, ಆಯಾಸ ಆಗಲ್ಲ. ಫ್ರೀ ಇದು ಬಿಯರು, ಫ್ರೀ ಊಟ, ಮತ್ತು ಒಳ್ಳೊಳ್ಳೆ ಫೋಟೋಜೆನಿಕ್ ಪ್ಲೇಸಸ್ಗಳು, ಒಳ್ಳೆ ವೆದರು, ಈ ಥರ ಒಳ್ಳೆ ಕೇಬಲ್ ಕಾರಲ್ಲಿ ಒಳ್ಳೆ ವ್ಯೂ, ಒಳ್ಳೆ ಸಖತ್ ಎಂಜಾಯ್ ಮಾಡ್ಬೋದು. ನಾವು ಟೈಮ್ 2:30 ರಿಟರ್ನ್ ಹೋಗ್ತಾಯಿದ್ದೀವಿ. ಅಲ್ಲಿ ಇನ್ನೂ ಸ್ವಲ್ಪ ಶೂಟ್ ಮಾಡಬೇಕು, ಅದಕ್ಕೋಸ್ಕರ. ಸೊ ನೀವೆಲ್ಲ ಇದ್ದರೆ ಬೇಗ ಸಂಜೆವರೆಗೂ ಆರಾಮಾಗಿರ್ಬೋದು. 6 ಗಂಟೆಗೇನೋ ಕ್ಲೋಸ್ ಆಗುತ್ತೆ. ಸೊ ಜಾಸ್ತಿ ಲೈಕ್ ನೋಡಿ, ಆ ಕ್ಯಾಸಲ್ ಇದೆಯಲ್ಲ, ಆ ಕ್ಯಾಸಲ್ ನಾವು ಹೋಗಿಲ್ಲ, ನಾವು ಇಲ್ಲಿ ರೆಡ್ ಕ್ಯಾಸಲ್ ಮಾತ್ರ ಹೋಗಿದ್ದು. ಸೊ ಅಲ್ಲೂ ಹೋಗ್ಬೋದು, ಬಟ್ ಮೇಜರ್ ಅಲ್ಲಿ ಆಮೇಲೆ ಆ ಲಾಸ್ಟ್ ಲೆಫ್ಟಲ್ಲಿ ಕಾಣ್ತಿದೆಯಾ ಹಟ್ಸು, ಅಲ್ಲೂ ಹೋಗ್ಬೋದು. ಅಲ್ಲೆಲ್ಲ ಹೋಗಿಲ್ಲ ನಾವು, ಈ ಸೈಡ್ ಮಾತ್ರ ಹೋಗಿದ್ವಿ, ಸುಸ್ತಾಗೋಯ್ತು ಅಲ್ಲೇ. ಆಮೇಲೆ ಇನ್ನೊಂದೇನಂದರೆ ಮೇನ್ ಏನು ಅಂದರೆ ಬೇಜಾನ್ ರೆಸ್ಟೋರೆಂಟ್ಸು, ಎಲ್ಲ ಥರ ಫ್ರೆಂಚು, ನಿಮ್ಗೆ ಯಾವ್ದು ಬೇಕು ಸಿಗುತ್ತೆ. ಮೇನ್ ಬಂತು ಆ ಬಿಯರ್ದು ಪ್ಲಾಜಾ ಇದೆಯಲ್ಲ, ಅದು ಹಬ್ಬು. ಇವರೇ ಕ್ರಾಫ್ಟ್ ಮಾಡೋದು ಬಿಯರು ಬಾನಾ ಹಿಲ್ಸಲ್ಲಿ. ಸೊ ಆ ಬಿಯರು ಮೈಲ್ಡಾಗೆ ಚೆನ್ನಾಗಿತ್ತು. ನಾವೆಷ್ಟು 10 ಬಾಟ್ಲು 10 ಗ್ಲಾಸು 8 ಗ್ಲಾಸು, ಒಂದೊಂದು ಕೂಪನ್ಗೆ 2 ಗ್ಲಾಸ್ ಬಂತಾ. ಆಮೇಲೆ ನಾವು ಫುಡ್ ಆರ್ಡರ್ ಮಾಡಿದ್ದಕ್ಕೆ ಫ್ರೀ ಅಂದ್ಬಿಟ್ಟು 2 ಗ್ಲಾಸ್ ಮತ್ತೆ ತಂದು ಕೊಟ್ಲು. ಸೊ 10 ಗ್ಲಾಸ್ ಇತ್ತು, 3 ಗ್ಲಾಸ್ ಕುಡಿದ್ವಿ. ಆದ್ರೂ ಅದೇನೊಂದು ಚೂರು ಕಿಕ್ ಹೊಡಿತಲ್ಲ, ತುಂಬ ಮೈಲ್ಡು, ತುಂಬ ಲೈಟಾಗಿದೆ. ಸೊ ಮಸ್ಟ್ ವಿಸಿಟ್ ಜಾಗ, ಒಂದ್ಸಲ ವಿಸಿಟ್ ಮಾಡಿ. ಬಂದಾಗ ಈ ಕಡೆ ವಿಯೆಟ್ನಾಮ್ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಕಪಲ್ಸ್ಗಂತೂ ಮಸ್ಟ್, ಮಕ್ಕಳು ಎಂಜಾಯ್ ಮಾಡ್ತಾರೆ. ಅಮ್ಯೂಸ್ಮೆಂಟ್ ಪಾರ್ಕ್ ಎಲ್ಲ ಇದೆ, ಹೇಳ್ತಾನೆ ಇರ್ತೀವಿ. ಸೊ ವಿಡಿಯೋ ಫುಲ್ ನೋಡಿ ಇನ್ನೊಂದು ಸಲ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು, ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.